ಬಸವ ಜಯಂತಿಗೆ ಬರ್ತಾ ಇದ್ದಂತಹ ಟಾಟಾ ಏಸ್ ವಾಹನ ಅಪಘಾತ ಆಗಿದೆ. ಟಿಪ್ಪರ್ ಮತ್ತು ಟಾಟಾ ಏಸ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಬಸವ ಜಯಂತಿಗೆ ಬರ್ತಾ ಇದ್ದಂತಹ ಟಾಟಾ ಏಸ್ ವಾಹನ, ಟಾಟಾ ಏಸ್ ಮತ್ತು ಟಿಪ್ಪರ್ ಎರಡರ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಟಾಟಾ ಏಸ್ ವಾಹನದಲ್ಲಿ ಇದ್ದಂತವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಮೈಸೂರಿನ HD ಕೋಟೆ ರಸ್ತೆಯ ಗುಜ್ಜೇಗೌಡನಪುರ ಬಳಿ ಈ ಘಟನೆ ನಡೆದಿರೋದು. ಗಂಭೀರ ಗಾಯಗೊಂಡು ರಸ್ತೆಯಲ್ಲಿ ಒದ್ದಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಈಗ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಟಿಪ್ಪರ್ ಮತ್ತು ಟಾಟಾ ಏಸ್ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. ಟಾಟಾ ಏಸ್ ವಾಹನದಲ್ಲಿ ಇದ್ದಂಥವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಮೈಸೂರಿನ HD ಕೋಟೆ ರಸ್ತೆಯ ಗುಜ್ಜೇಗೌಡನಪುರ ಬಳಿ ಈ ಘಟನೆ ನಡೆದಿರೋದಲ್ಲಿ ಗಮನಿಸ್ತಾ ಇದೀವಲ್ಲ, ಸಾಕಷ್ಟು ಮಂದಿ ಜಮಾಯಿಸಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಟಿಪ್ಪರು ಮತ್ತು ಟಾಟಾ ಏಸ್ ಎರಡೂ ಕೂಡ ಮುಖಾಮುಖಿ ಡಿಕ್ಕಿಯಾಗಿ ಪಲ್ಟಿ ಹೊಡೆದಿದೆ. ಈ ಟಾಟಾ ಏಸ್ ವಾಹನದಲ್ಲಿ ಇದ್ದಂಥವ್ರು ಯಾರಿದ್ರು ಅವರಿಗೆ ಗಂಭೀರವಾದಂತಹ ಗಾಯಗಳು ಆಗಿದೆ. ಅವರನ್ನ ಚಿಕಿತ್ಸೆಗೆ ಈಗ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ಈ ಆಕ್ಸಿಡೆಂಟ್ಗೆ ಕಾರಣ ಏನು, ಹೇಗಾಯ್ತು, ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಹೇಗಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಅಷ್ಟೇ ಮುಂಜಾನೆ ಹೊತ್ತಿನಲ್ಲಿ ಕೂಡ ಮೈಸೂರಿನಲ್ಲಿ ನಡೆತಿರುವಂತಹ ಒಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಬರ್ತಿದ್ದಂತಹ ಒಂದು ಪಿಕಪ್ ವಾಹನ ಪಲ್ಟಿಯಾಗಿ ಹಲವು ಜನರಿಗೆ ಗಾಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಸ್ಥಳದಲ್ಲೇ ಏನು ಒಂದು ಬೈಕ್ ಅನ್ನ ಅಂದ್ರೆ ಪಕ್ಕದಲ್ಲಿರುವಂತಹ ಬೈಕ್ ಅನ್ನ ತಪ್ಪಿಗೆ ಆ ವೆಹಿಕಲ್ ಅಂದ್ರೆ ಟಾಟಾ ಪಿಕಪ್ ಎಂಬ ಜನಗಳ ತುಂಬಿಕೊಂಡು ಬಂದಂತಹ ಟಾಟಾ ಪಿಕಪ್ ಏನಿದೆ ಅದು ಪಲ್ಟಿಯಾಗಿದೆ. ಪಕ್ಕಕ್ಕೆ ಸತ್ತಂತ ಸಂದರ್ಭದಲ್ಲಿ ಅಲ್ಲಿ ಸೀಟಿನ ವ್ಯವಸ್ಥೆ ಕೂಡ ಏನಿದೆ ಎಲ್ಲ ಕೂಡ ಬರ್ತಿರುವಂತವ್ರು ಎಲ್ಲರೂ ಕೂಡ ನಿಂತಿದ್ರು. ಅಂತ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ರು ಬಿಟ್ಟು ಮತ್ತೆ ವಾಹನವು ಕೂಡ ಜನಗಳ ಮೇಲೆ ಬಿಟ್ಟು ಸಾಕಷ್ಟು ಅಂದ್ರೆ ಸ್ವಲ್ಪ ಗಂಭೀರವಾಗಿ ಗಾಯವನ್ನು ಅನುಭವಿಸಿದ್ರು. ಅದು ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಡ್ರೈವರ್ ಅಂದ್ರೆ ಅವ್ರ ಚಾಲಕ ಏನಿದ್ದಾರೆ, ಚಾಲಕ ಸಮಯ ಪಡೆಯಿಲ್ಲ ಕೂಡ ಹಲವಾರು ಪ್ರಾಣ ಒಂದು ಹೋಗುವುದನ್ನು ಕೂಡ ತಪ್ಪಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ವ್ಯಕ್ತಿಗಳನ್ನೆಲ್ಲರೂ ಕೂಡ ಒಂದು ಸ್ಥಳೀಯ ಆಸ್ಪತ್ರೆಗೆ ಒಂದು ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆ ಕೊಡ್ತಿರುವಂತದ್ದು. ಏನಂದ್ರೆ ಏನು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರ್ತಿರುವಂತಹ ಒಂದು ಈ ಪಿಕಪ್ ವಾಹನ ಅಪಘಾತದಲ್ಲಿ ಕೂಡ ಅಲ್ಲಿಂದ ಆ ರೂಟ್ ಅಲ್ಲಿ ಬರ್ತಿರುವಂತಹ ಸಾಕಷ್ಟು ಜನರು ಕೂಡ ಅಲ್ಲೇ ಬರೆದಂತಹ ರೀತಿಯಲ್ಲಿ ಕೂಡ ಆಸ್ಪತ್ರೆಗೆ ತೆರಳಿರುವಂತದ್ದು. ಅಷ್ಟೇ. ಓಕೆ, ರೈಟ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.